ಇನ್ನು ಹೋರ್ಮುಜ್ ಜಲಸಂಧಿಯ ವಿಚಾರವನ್ನು ನೋಡ್ತಾ ಹೋಗೋಣ. ನೋಡಿ, ಹೋರ್ಮುಜ್ ಪೂರ್ಣ ಬಂದ್ ಮಾಡಿದ ಟ್ರಂಪ್ ಹೇಳ್ತಾ ಇದ್ರು ಹೀಗೆ ಮಾಡಬೇಕು ಅಂದ್ಕೊಂಡಿದ್ದೀವಿ ಅಂತ. ಹಾಗೆ ಮಾಡುವಂಥ ಕೆಲಸಕ್ಕೆ ಇಲ್ಲಿ ಟ್ರಂಪ್ ಮುಂದಾಗ್ಬಿಟ್ರ ಅಂತ. ನೋಡಿ, 24 ಗಂಟೆಯಲ್ಲಿ ಒಂದೂ ಹಡಗು ಸಂಚರಿಸಿಲ್ಲ, ನಿರ್ಬಂಧ ತೆರವಾಗದಿದ್ರೆ ವಿನಾಶ ಅಂತ ಇರಾನ್ ಎಚ್ಚರಿಕೆಯನ್ನು ಕೊಡೋದಕ್ಕೆ ಇಲ್ಲಿ ಮುಂದಾಗ್ಬಿಟ್ಟಿದೆ. ಹೋರ್ಮುಜ್ ಜಲಸಂಧಿಯನ್ನು ವಿಶ್ವದ ಎಲ್ಲ ದೇಶಗಳು ಮುಕ್ತ ಮಾಡುವಂಥ ನಿಟ್ಟಿನಲ್ಲಿ ತಾನು ಘೋಷಿಸಿದ್ದ ಹೋರ್ಮುಜ್ ನಿರ್ಬಂಧ ಪೂರ್ಣ ಪ್ರಮಾಣದಲ್ಲಿ ಜಾರಿಯಾಗಿದೆ. ಇಡೀ ವಲಯ ನಮ್ಮ ತೆಕ್ಕೆಯಲ್ಲಿದೆ, ಹಾಗಾಗಿ ನಮ್ಮ ತೆಕ್ಕೆಯಲ್ಲಿದೆ. ಕಳೆದ 24 ಗಂಟೆಗಳ ಅವಧಿಯಲ್ಲಿ ಜಲಸಂಧಿಯನ್ನು ಯಾವುದೇ ಹಡಗುಗಳು ಕೂಡ ದಾಟಿಲ್ಲ. ಜಲಸಂಧಿ ದಾಟಲು ಬಂದಿದ್ದ 6 ಹಡಗುಗಳಿಗೆ ಎಚ್ಚರಿಕೆ ನೀಡಿದ ಬಳಿಕ ಅವು ಮರಳಿ ಇರಾನ್ ಜಲಸೀಮೆಗೆ ಮರಳಿವೆ ಅಂತ ಅಮೆರಿಕ ಇಲ್ಲಿ ಹೇಳಿದೆ. ನೋಡಿ, ಇನ್ನು ಏನೇನು ಆಗಬಹುದು, ಯಾಕಂತ ಹೇಳಿದ್ರೆ ಈಗಲೇ ಸಮಸ್ಯೆಗಳು ಉಲ್ಬಣವಾಗಿ ನಿಂತಿದೆ. ಒಂದು ಕಡೆ ಇವ್ರು ಕಾಂಪ್ರಮೈಸು ಆಗ್ತಾ ಇಲ್ಲ, ಯುದ್ಧಗಳನ್ನ ನಿಲ್ಲಿಸೋದಕ್ಕೆ ಸಂಧಾನ ಸಭೆಗಳನ್ನು ಮಾಡಿದ್ರು ವಿಫಲವಾಗ್ತಾ ಇದೆ. ಇವರೊಪ್ಪಿದ್ರು ಅವರೊಪ್ಪಲ್ಲ, ಅವರೊಪ್ಪಿದ್ರು ಇವರೊಪ್ಪಲ್ಲ. ಇದಿನ್ನೂ ಎಷ್ಟು ದಿನ ಡ್ರ್ಯಾಗ್ ಆಗುತ್ತೋ ಅನ್ನುವಷ್ಟರ ಮಟ್ಟಿಗೆ ಪರಿಸ್ಥಿತಿ ಇದೆ. ನೋಡಿ, ಹೋರ್ಮುಜ್ ಜಲಸಂಧಿ ಮೇಲೆ ಈಗ ನಮ್ಮ ಸಂಪೂರ್ಣ ಹಿಡಿತ ಅಂತ ಹೇಳಿ ಅಮೆರಿಕ ಸರ್ಕಾರ ಘೋಷಣೆ ಮಾಡಿದೆ. ಜಲಸಂಧಿ ದಾಟಲು ಬಂದ 6 ಹಡಗು ವಾಪಸ್ ಕಳಿಸಿದೆ ಅಮೆರಿಕ ಪಡೆಗಳು. ಅಮೆರಿಕದ ನಡೆಯಿಂದ ಇರಾನ್ ದೇಶದ ಬಂದರಲ್ಲಿ ನಿಂತಲ್ಲೇ ನಿಂತಿವೆ ವಿವಿಧ ಸರಕು ಸಾಮಗ್ರಿಗಳನ್ನು ಹೊತ್ತ ಹಡಗುಗಳು. ಟ್ರಂಪ್ರ ಈ ನಿರ್ಬಂಧದಿಂದ ಇರಾನ್ಗೆ ಆರ್ಥಿಕ ಸಂಕಷ್ಟ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಇದೇ 1000 ಅಮೆರಿಕ ಯೋಧರ ರವಾನೆ. ನೋಡಿ, ಇದೇ ವೇಳೆ ಇರಾನ್ ಅಂತ ಮತ್ತೆ 10,000 ಅಮೆರಿಕ ಯೋಧರನ್ನ ರವಾನೆ ಮಾಡುವಂಥ ಡಿಸಿಷನ್ ಕೂಡ ತೆಗೆದುಕೊಳ್ಳಲಾಗಿದೆ. ಇನ್ನು ಹೋರ್ಮುಜ್ ಜಲಸಂಧಿ ಬಿಕ್ಕಟ್ಟು ಉಲ್ಬಣಿಸಿದ್ರೆ ಅಮೆರಿಕದಿಂದ ಭೂದಾಳಿ ಸಂಭವ ಎನ್ನುವಂಥ ಒಂದಷ್ಟು ಗುಸುಗುಸು ವಿಚಾರಗಳು ಕೂಡ ನಡೀತಾ ಇದೆ. ನೋಡಿ, ಮತ್ತೆ ಟ್ರಂಪ್ ಪೋಪ್ ನಡುವೆ ಮಾತಿನ ಕಾಳಗ ಬೇರೆ ಇದೆ. ಇದು ಏನೆಲ್ಲ ಆಗಬಹುದು ಅನ್ನೋದಕ್ಕೆ ಮತ್ತೊಂದು ಸ್ಪಷ್ಟ ಉದಾಹರಣೆ ಅಂತ ಕಾಣಿಸ್ತಾ ಇದೆ. ಇರಾನ್ ಕ್ರೌರ್ಯದ ಬಗ್ಗೆ ಪೋಪ್ಗೆ ಹೇಳಿ ಟ್ರಂಪ್ ಜಗತ್ತಿಗೆ ಬೇಕಿದೆ ಶಾಂತಿ. ಪೋಪ್ ತಿರುಗೇಟನ್ನು ಕೊಟ್ಟಿರುವಂಥದ್ದಿಲ್ಲಿ. ಕ್ರೈಸ್ತರ ಧರ್ಮಗುರು ಪೋಪ್ ಲಿಯೋ ವಿರುದ್ಧ ತಮ್ಮ ವಾಗ್ದಾಳಿ ಮುಂದುವರೆಸಿರುವಂಥ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ 42,000 ಅಮಾಯಕ ಇರಾನಿಯರನ್ನು ಹತ್ಯೆಗೈದಿದೆ ಅಂತ ಯಾರಾದರೂ ಪೋಪ್ಗೆ ತಿಳಿಸಿ ಅಂತ ಕಿಡಿಕಾರಿದ್ದಾರೆ. ಇದಕ್ಕೆ ತಿರುಗೇಟು ನೀಡಿರುವ ಪೋಪ್ ಜಗತ್ತಿಗೆ ಇಂದು ಬೇಕಾಗಿರೋದು ಶಾಂತಿ ಮತ್ತು ಮಾತುಕತೆ ಅಂತ ಹೇಳಿದ್ದಾರೆ. ಇನ್ನು ಇರಾನ್ ಮೇಲಿನ ಅಮೆರಿಕ ದಾಳಿಯನ್ನು ಪೋಪ್ ಖಂಡಿಸಿದ ಕುರಿತು ಇಬ್ಬರ ನಡುವೆ ವಾಕ್ಸಮರ ನಡೆದಿತ್ತು. ಇದು ಬಳಿಕ ತಣ್ಣಗಾಗಿತ್ತು. ನೋಡಿ, ಕ್ರೈಸ್ತರ ಧರ್ಮಗುರುವಿನ ವಿರುದ್ಧ ಮಾತಿನ ಯುದ್ಧವನ್ನು ಮುಂದುವರಿಸಿರೋದಿಲ್ಲ ಅಮೆರಿಕ ಅಧ್ಯಕ್ಷ ಟ್ರಂಪ್. ಇರಾನ್ 42,000 ಜನರ ಹತ್ಯೆಗೈದಿದೆ ಅಂತ ಯಾರಾದರೂ ಧರ್ಮಗುರುಗಳು ಪೋಪ್ಗೆ ಹೇಳಿ ಅಂತ ಹೇಳಿದ್ದಾರೆ. ಇನ್ನು ಶಾಂತಿ ಬೇಕು ಅಂತ ತಮ್ಮನ್ನು ಟೀಕಿಸಿದ್ದ ಧರ್ಮಗುರು ಪೋಪ್ಗೆ ಡೊನಾಲ್ಡ್ ಟ್ರಂಪ್ ತಿವಿದಿದ್ದಾರೆ. ಶಾಂತಿ ಮಂತ್ರ ಜಪಿಸಿ ಟ್ರಂಪ್ ಏಟಿಗೆ ಪುನಃ ಎದುರೇಟು ನೀಡಿದ್ದಾರೆ ಪೋಪ್. ನಂಬಿಕೆ, ಪೂಜಾ ವಿಧಿ ವಿಧಾನ ಭಿನ್ನವಿದ್ರೂ ಒಟ್ಟಾಗಿ ಬಾಳಬಹುದು. ಪೋಪ್ರಿಂದ ಮತ್ತೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ತಿರುಗೇಟನ್ನು ಕೊಡ್ತಾ ಇದ್ದಾರೆ. ಇದಿನ್ನು ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಗೊತ್ತಿಲ್ಲ. ಸದ್ಯಕ್ಕೆ ಈಗಿದೆ ಪರಿಸ್ಥಿತಿ.